ನಮಸ್ಕಾರ, ನಾನು BR ನಾಯ್ಡು. ಮೋದಿಯವರ ಅಚ್ಚೇ ದಿನ್ ಭರವಸೆಯಂತೆ ಇಂಧನ ಬೆಲೆಯಲ್ಲಿ ನಾವು ವಿಶ್ವ ಗುರುಗಳಾಗಿದ್ದೇವೆ. ಕಚ್ಚಾ ತೈಲ ಬೆಲೆ ಇಳಿದರೂ ಭಾರತದಲ್ಲಿ ಪೆಟ್ರೋಲ್ ಲೀಟರ್ಗೆ $100 ದಾಟಿದೆ. 2014ರ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ $105 ಕಚ್ಚಾ ತೈಲಕ್ಕೆ $50 ರಿಂದ $60 ಇದ್ದ ಪೆಟ್ರೋಲ್ ಮೋದಿ ಕಾಲದಲ್ಲಿ $65 ರಿಂದ $70ಗೆ $100 ದಾಟಿರೋದು ನವ ಭಾರತದ ನವ ಆರ್ಥಿಕ ಮಾದರಿಯೇ ಸರಿ. ಮೋದಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ವಿಧಿಸಿ ಬೊಕ್ಕಸ ತುಂಬಿಸುತ್ತಿದೆ. ಈ ಮೂಲಕ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತಿದೆ. ಅಮೆರಿಕಾದಲ್ಲಿ ಪೆಟ್ರೋಲ್ ಲೀಟರ್ಗೆ $65 ರಿಂದ $85 ಇದ್ದರೆ ಭಾರತದಲ್ಲಿ $100 ದಾಟಿಸುವ ಮೂಲಕ ನಾವು ಅಮೆರಿಕಾಗಿಂತ ಶ್ರೀಮಂತರು ಅಂತ ಮೋದಿ ಸರ್ಕಾರ ಪ್ರೂವ್ ಮಾಡೋಕೆ ಹೊರಟಿದೆ. ಇದು ಜನರನ್ನ ಬರ್ಬಾದ್ ಮಾಡಿ ಬೊಕ್ಕಸ ತುಂಬಿಸುವ ಮೋದಿ ಸರ್ಕಾರದ ವಿನೂತನ ಪ್ರಯತ್ನ. ಮೋದಿ ಸರ್ಕಾರ ಅಚ್ಚೇ ದಿನ್ ಅನ್ನು ಕೇವಲ ಕನಸಾಗಿಸಿ ಜನರ ಜೇಬಿಗೆ ಕನ್ನ ಹಾಕುವಲ್ಲಿ ರೆಕಾರ್ಡ್ ಬ್ರೇಕರ್ ಆಗಿ ಹೊರಹೊಮ್ಮಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇದೇ ನಮ್ಮ ನವ ಭಾರತ, ಮೋದಿ ಭಾರತ. ಹೊಡಿರಿ ಚಪ್ಪಾಳೆ. ಇದೇ ರೀತಿ ವಾಸ್ತವ ಸಂಗತಿಗಳ ಆಧಾರದ ಮೇಲೆ ವಿಷಯಗಳನ್ನು ವಿಶ್ಲೇಷಣೆ ಮಾಡೋ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಈ ವಿಡಿಯೋವನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.